ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಿಲ್ಪಶ್ರೀ ಯೂಟ್ಯೂಬ್ ಚಾನೆಲ್. ಏನು ಇವತ್ತು ಎಲ್ಲೋ ರೆಡಿಯಾಗಿ ಹೋಗ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಲ್ವಾ? ಸೊ ಅದೇ ಸರ್ಪ್ರೈಸ್. ನಾನು ನಮ್ಮ ಅಕ್ಕ, ಬಾವ ಮತ್ತು ನಮ್ಮ ಅಮ್ಮ ಎಲ್ಲ ಕೂಡ ಕಾರಲ್ಲಿ ಹೋಗ್ತಾ ಇದ್ದೀವಿ. ಅದೇ ಸರ್ಪ್ರೈಸ್. ಏನು ಕಾರಲ್ಲಿ ಹೋಗ್ತಿದ್ದವ್ರಿಗೆ ಕೆಳಗಡೆ ಇಳಿದ್ಬಿಟ್ಟು ಕಾರ್ ನೋಡ್ತಿದ್ದಾರಲ್ಲ ಅಂತ ಯೋಚನೆ ಮಾಡ್ತಿದ್ದೀರಲ್ವಾ? ಸೊ ಏನಪ್ಪ ಅಂದರೆ ನಮ್ಮ ಮನೆಗೆ ಒಂದು ಕಾರ್ ಬೇಕಾಗಿತ್ತು ಹೊಸದು. ಸೊ ಅದಕ್ಕೆ ಶೋರೂಮಿಗೆ ಬಂದು ನಮ್ಮ ಅಕ್ಕ ಅವರೆಲ್ಲ, ಬಾವ ಎಲ್ಲ ಕೂಡ ಯಾವ ಕಾರ್ ಬೇಕು ಅಂತೇಳ್ಬಿಟ್ಟು ಸೆಲೆಕ್ಟ್ ಮಾಡೋಣ ಅಂತ ನೋಡ್ತಿದ್ದಾರೆ. ನನ್ನ ತಮ್ಮ ಒಂದು ಕಾರ್ನ ಟೆಸ್ಟ್ ಡ್ರೈವ್ ಹೋಗಿ ಕೂಡ ಬಂದ, ಇವ್ನು ನನ್ನ ತಮ್ಮ. ಸೊ ನೋಡೋಣ ಹೇಗೆ ಮಾತುಕತೆ ನಡೀತಿದೆ ಅಂತ. ಇದು ಬೇಸಿಕ್ಕಾ ಟಾಪ್ ಎಂಡಾ ಅಂತೇಳ್ಬಿಟ್ಟೆಲ್ಲ ಕೇಳ್ಕೊಂಡು ವಿಚಾರಿಸ್ಕೊಳ್ತಿದ್ರು. ಆದರೆ ನನ್ನ ತಮ್ಮ ಮುಂಚೆನೇ ಒಂದು ಕಾರ್ನ ಬುಕ್ ಮಾಡಿದ್ದ. ಸೊ ಅದೇ ಈ ಕಾರು. ನಮಗೆ ನಿಜ ಗೊತ್ತಿಲ್ಲ ಯಾವ ಕಾರ್ ಸೆಲೆಕ್ಟ್ ಮಾಡಿದ್ದಾನೆ ಅಂತೇಳಿ. ಫುಲ್ ಎಲ್ಲ ಸರ್ಪ್ರೈಸಾಗೆ ಮಾಡಿದ್ದಾನೆ. ನೋಡೋಣ ಯಾವ ಕಾರು ಅಂತೇಳಿ. ಆದರೆ ನಾನು ಇಲ್ಲಿ ಪಕ್ಕದಲ್ಲಿ ಒಂದು ವೈಟ್ ಕಾರು ನನಗೆ ತುಂಬ ಇಷ್ಟ ಆಗುತ್ತೆ. ಕಾರಲ್ಲಿ ನನಗೆ ವೈಟ್ ಕಲರ್ ಕಾರ್ ಅಂದರೆ ತುಂಬ ಇಷ್ಟ. ಅದಕ್ಕೆ ನಮ್ಮ ಅಕ್ಕಂಗೆ ಅವರು ಕೂಡ ತಗೊಳ್ಳೋ ಪ್ಲ್ಯಾನಲ್ಲಿದ್ದಾರೆ. ಅದಕ್ಕೆ ಇದೇ ಕಾರ್ ಬುಕ್ ಮಾಡಿ ಅಂತ ಹೇಳಿದೆ. ಓಕೆ ಅಂತ ಹೇಳಿದರು. ಸೊ ಮನೇಲಿ ಬೇರೆ ಥರ ಡಿಸ್ಕಷನ್ ಆಯಿತು. ಅವ್ರು ಕಾರ್ ಬೇಡ, ಫಸ್ಟು ಮನೆ ತಗೊಳ್ಳೋಣ ಅಂತ. ಸೊ ಮನೆ ತಗೊಳ್ತಿದ್ದಾರೆ. ಹಾಗಾಗಿ ಕಾರ್ನ ಆಸೆ ಬಿಟ್ಟಾಕಿದ್ದಾರೆ. ಓಕೆ, ನೆಕ್ಸ್ಟ್ ಏನು ನೋಡೋಣ. ಹಾಗೆ ಸ್ವಲ್ಪ ಡಿಸ್ಕಷನ್ ಆಯಿತು. ಆಮೇಲೆ ವೀಡಿಯೋ ಕ್ರಿಯೇಟ್ ಮಾಡೋಣ ಬನ್ನಿ ಅಂತ ಕರ್ಕೊಂಡು ಬಂದು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲೂ ಕೂಡ ಒಂದು ರೀಲ್ಸ್ ಕ್ರಿಯೇಟ್ ಮಾಡಿದ್ವಿ, ನನ್ನ ತಮ್ಮ ನಡ್ಕೊ ಬರ್ತಿರೋ ಥರ. ಸೊ ಒಂಥರ ಅಲ್ಟಿಮೇಟ್ ಆಗಿತ್ತು ಅದು. ವಾವ್. ಹಾಗೆ ನನ್ನ ತಮ್ಮಂಗೆ ಗಾಡಿ ಕೀ ಕೊಟ್ಟರು. ನಮಗಂತೂ ತುಂಬ ಖುಷಿ ಆಯಿತು. ಮನೆಗೆ ನಿಜ ಕಾರ್ ಬರ್ತಿದೆ ಅನ್ನೋದು ಎಷ್ಟು ಖುಷಿ ಅಂದರೆ ತುಂಬ ಖುಷಿ. ಏಕೆಂದರೆ ತುಂಬ ವರ್ಷದ ಕನಸು ನಮ್ಮ ಮನೆಗೆ ಕಾರ್ ಬೇಕು ಅನ್ನೋದು. ಅಕ್ಕನ ಮದುವೆ ಆಗಲಿ ಅಂತೇಳ್ಬಿಟ್ಟು ತೊಗೊಂಡಿರಲಿಲ್ಲ, ಅವಳ್ದು ಆದ ತಕ್ಷಣವೇ ತೊಗೊಂಡ್ವಿ. ಅದಂತೂ ತುಂಬ ಖುಷಿ ಕೊಡ್ತು. ಹಾಗೆಯೇ ನನ್ನ ತಮ್ಮ ಒಂದು ಚಾಮುಂಡೇಶ್ವರಿ ವಿಗ್ರಹ ಕೂಡ ಬುಕ್ ಮಾಡಿದ್ದ. ಅದನ್ನೆಲ್ಲ ಸೆಟ್ ಮಾಡಿಬಿಟ್ಟು ಶೋರೂಮಿಂದ ಕಾರ್ನ ಹೊರಗಡೆ ತೆಗಿಬೇಕಿತ್ತು. ಸೊ ಹಾಗಾಗಿ ಅವನೇ ಕೂತ್ಕೊಂಡು ಹೊರಗಡೆ ತಗೊಳ್ತಾ ಇದ್ದೀವಿ ಕಾರ್ನ. ನೀವು ನೋಡಬಹುದು. ನಿಜಕ್ಕೂ ಹೇಳಬೇಕು ಅಂದರೆ ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ ಅವರಿಲ್ಲ ಅಂದರೂ ಕೂಡ ಸದಾ ನಮ್ಮ ಜೊತೆ ಇದ್ದೇ ಇರ್ತಾರೆ. ನಾವೇನು ಅಂದ್ಕೊಳ್ತೀವಿ ಅದನ್ನು ನಮಗೆ ಖಂಡಿತ ಈಡೇರ್ತಾ ಇದೆ. ಸೊ ಅದಕ್ಕೆ ಯಾವತ್ತೂ ನಾವು ಅವ್ರನ್ನ ಇಲ್ಲ ಅಂತ ಅಂದ್ಕೊಂಡೇ ಇಲ್ಲ. ಅವ್ರ ಹೆಸರು ಹೇಳ್ಕೊಂಡೇ ಗಾಡಿನ ಮುಂದೆ ತಗೊಂಡ್ವಿ. ಫಸ್ಟು ನಮ್ಮ ಕನಸು ಮನೆಗೆ ಬರ್ತಿದೆ ಅನ್ನೋ ಖುಷಿ, ಎಕ್ಸೈಟ್ಮೆಂಟಲ್ಲಿ ಎಲ್ಲರೂ ಕೂಡ ಇದ್ವಿ. ಸೊ ನಮ್ಮ ಅಕ್ಕ ಸ್ಟಾರ್ಟಿಂಗಲ್ಲೇ ವೀಡಿಯೋ ಮಾಡ್ತಾ ಇದ್ಲು. ಸೊ ಆಮೇಲೆ ನೆಕ್ಸ್ಟ್ ಮನೆಗೆ ಹೊರಟ್ವಿ ಎಲ್ಲರೂ ಕೂಡ. ನಮ್ಮ ಅಕ್ಕ ಮತ್ತು ತಮ್ಮ ಫ್ರಂಟಲ್ಲಿ ಕೂತರು, ನಾವೆಲ್ಲ ಹಿಂದೆ ಕೂತ್ಕೊಂಡ್ವಿ. ಇಲ್ಲಿ ನೇತ್ರ ಈ ಕಡೆ ನೋಡಿ, ಅದು ಚೆನ್ನಾಗಿದೆ. ಎಕ್ಸ್ಪ್ರೆಸ್ ಅಕ್ಕ ಈ ಕಡೆ ನೋಡ್ರಿ ಅಕ್ಕ. ಅಮ್ಮ ಈ ಕಡೆ. ಫಸ್ಟ್ ರೈಡ್ ಒಳ್ಳೊಳ್ಳೆದಾಗ್ತಾ ಇರಬೇಕು, ಕೇಳ್ತಾ ಇರಬೇಕು, ಖುಷಿ ಆಗ್ತಿರ್ಬೇಕು. ಸಾರಿ, ರಿವ್ಯೂ ತೋರಿಸ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಆ ವಿಡಿಯೋ ಕ್ಲಿಯರಾಗಿ ಬಂದಿರಲಿಲ್ಲ, ಅದಕ್ಕೆ ಇಲ್ಲಿ ಮತ್ತೆ ಮಿಡಲಾಗಿ ಸೇರ್ಸೋಕ್ಕಾಗಲ್ಲ ಅಂತೇಳ್ಬಿಟ್ಟು ಇಲ್ಲಿ ಸೇರಿಸಿದ್ದೀನಿ. ನೆಕ್ಸ್ಟ್ ಗಾಡಿ ಪೂಜೆ ಆಗಬೇಕಿತ್ತು. ಹಾಗಾಗಿ ಟೆಂಪಲ್ ಹತ್ರ ಬಂದ್ವಿ. ಗಣೇಶ ಟೆಂಪಲಲ್ಲಿ ನಾವು ಪೂಜೆ ಮಾಡಿಸಿದ್ದು. ಚಿಕ್ಕಮಂಗ್ಳೂರು ಮೇನ್ ರೋಡಲ್ಲಿದೆ ಗಣೇಶ ಟೆಂಪಲ್ಲು. ಸೊ ಅಲ್ಲಿ ನಾವು ಗಾಡಿ ಪೂಜೆ ಮಾಡಿಸಿದ್ವಿ. ನನ್ನ ತಮ್ಮ ಹಾರ ಎಲ್ಲ ತೊಗೊಂಡು ಬಂದಿದ್ದ, ಮತ್ತು ಅಲ್ಲಿ ಭಟ್ರಿಗೆ ಹೇಳ್ಬಿಟ್ಟು ಪೂಜೆ ಮಾಡಿಸಿದ್ದಾಯಿತು. ಹಾಗೆಯೇ ಅಲ್ಲಿ ನಮ್ಮ ಫ್ಯಾಮಿಲಿ ಸಮೇತ ಹೋಗಿದ್ವಿ. ಎಲ್ಲ ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಹೊರಗಡೆ ಬಂದು ನಿಂತ್ಕೊಂಡು ನಾವು ಕೂಡ ಗಾಡಿ ಪೂಜೆ ಮಾಡೋದನ್ನ ನೋಡ್ತಿದ್ವಿ. ಮಂಗಳ ನೀರಾಜನಂ ಹಾಗೆ ಟೆಂಪಲಲ್ಲಿ ನಾನು ಕೂಡ ನಮ್ಮ ಮನೆ ಗಾಡಿಗೆ ಪೂಜೆ ಮಾಡಿದೆ. ಸೊ ಎಲ್ಲರೂ ಕೂಡ ಗಾಡಿ ಪೂಜೆ ಮಾಡಿದ್ವಿ.
ಹಾಗೆ ನಮ್ಮ ಅಕ್ಕನೂ ಕೂಡ ಪೂಜೆ ಮಾಡಿದ್ಲು, ಭಾವ ಪೂಜೆ ಮಾಡಿದರು, ಎಲ್ಲರೂ ಕೂಡ ಪೂಜೆ ಮಾಡಿದರು. ನೆಕ್ಸ್ಟ್ ಅಲ್ಲೂ ದೇವಸ್ಥಾನದ ಹತ್ರ ಫ್ಯಾಮಿಲಿ ಸಮೇತ ನಮ್ಮ ಗಾಡಿ ಪಕ್ಕದಲ್ಲಿ ನಿಂತು ಫೋಟೋ ಎಲ್ಲ ತಗೊಂಡ್ಬಿಟ್ಟು ಮನೆಗೆ ಹೊರಟ್ವಿ. ಸೊ ಇಷ್ಟು ನಮ್ಮದು ಕಾರ್ ತಗೊಂಡಿದ್ದ ಪ್ರೋಸೆಸ್ ಆಗಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.